ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 16/6/2025 ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಏನು ಒಂದು 3ನೇ ವಾರ 4ನೇ ವಾರ ಜೂನ್ ತಿಂಗಳ 3 ಮತ್ತು 4ನೇ ವಾರದ ಒಂದು ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಭವಿಷ್ಯವನ್ನ ಕೂಡ ನೋಡ್ತಾ ಹೋಗೋಣ. ಈ ಒಂದು ವಾರ ಕುಂಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಲಭಿಸುತ್ತೆ, ಗ್ರಹ ಗೋಚಾರದ ಪ್ರಭಾವ ಹೇಗಿದೆ, ಏನನ್ನ ನಿರೀಕ್ಷೆ ಮಾಡ್ತಿದ್ದೀರಾ, ಅದೆಲ್ಲವೂ ಕೂಡ ಕೈಗೂಡುತ್ತಾ ಆಗುತ್ತಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಸಾಕಷ್ಟು ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ಕೂಡ ನನ್ನೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪಂಚಭೂತ ತಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿ ಶಂಕ ತುಷಾರಾಭಂ ಶೀರ್ಣೋ ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರೂಜಿ. ಖಂಡಿತ. ಇವತ್ತು ನೋಡಿ, ದಿನದ ಒಂದು ವಾರದ ದಿನದ ವಿಶೇಷ ಸೋಮವಾರ ಅಂತ ಹೇಳ್ತೀವಿ. 16 ಜೂನ್ 2025 ಪಂಚಮಿ ತಿಥಿ ಆಗಿರುವಂಥದ್ದು, ಕೃಷ್ಣ ಪಕ್ಷ, ಧನಿಷ್ಠ ನಕ್ಷತ್ರ, ವಿಶೇಷವಾಗಿ ಮಂಗಳನ ನಕ್ಷತ್ರ, ವೈದಿತಿ ಯೋಗ ಮತ್ತು ವಾರ ಸೋಮವಾರ ಅಂತ ಹೇಳ್ತೀವಿ. ಮತ್ತು ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಕ್ಕೆ 5:54 ಸೂರ್ಯೋದಯ ಆಗುವಂಥದ್ದು ಮತ್ತು 6:45 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 7:31 9 ಗಂಟೆ ರಾಹುಕಾಲ ಇರುವಂಥದ್ದು. ಯಮಗಂಡ ಕಾಲ 10:44 12:20. ಗುಳಿಕ ಕಾಲ 1:57 3:33 ಇರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 11:55 12:46 ಇವತ್ತಿನ ಒಂದು ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸೋಮವಾರದ ದಿನದ ವಿಶೇಷತೆ ಇವತ್ತೇನಾದ್ರೂ ಇದೆಯಾ? ನೋಡಿ, ಸೋಮವಾರ ಅಂತಂದ್ರೆ ಚಂದ್ರಗ್ರಹ, ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ ಸೋಮವಾರದ ಹೊತ್ತು ಯಾವುದೇ ರೀತಿ ಮಾನಸಿಕವಾಗಿರುವಂಥ ನೆಮ್ಮದಿಯಾಗಿರುವಂಥ ದಿನ. ಈ ದಿನದ ವಿಚಾರದಲ್ಲಿ ಯಾರು ಮೆಡಿಟೇಷನ್ನು, ಹೀಲಿಂಗು ಮತ್ತು ಏನಾದರೂ ಮಾನಸಿಕ ಚಿಕಿತ್ಸೆಗೆ ಸ್ವಲ್ಪ ಕಾಯಿಲೆ ತಗೊತಾ ಇದ್ರೆ, ಒಂದು ಚಿಕಿತ್ಸೆ ತಗೊತಾ ಇದ್ರೆ, ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ತಗೊತಾ ಇದ್ರೆ ತುಂಬ ಒಳ್ಳೆ ದಿನ ಅಂತ ಹೇಳ್ತೀವಿ. ಮತ್ತು ಒಂದು ಮೆಂಟಲ್ ಡಿಸಿಷನ್ಸು, ಆಮೇಲೆ ಏನೋ ಒಂದು ನಿರ್ಧಾರಗಳನ್ನು ಮಾಡಬೇಕಾದ್ರೆ, ಮತ್ತು ವಿಶೇಷವಾಗಿ ಸೋಮ ಚಂದ್ರಗ್ರಹ ಅಂತ ಹೇಳ್ತೀವಿ. ಚಂದ್ರ ಬಂದು ಯಾವುದೇ ಒಂದು ವ್ಯಕ್ತಿಯ ಜಾತಕದಲ್ಲಿ ಒಂದು ತಾಯಿಯ ಒಂದು ಪಾತ್ರ ಅಂತ ಹೇಳ್ತೀವಿ. ತಾಯಿಯ ವಿಚಾರದಲ್ಲಿ ತಾಯಿ ಯೋಗಕ್ಷೇಮ ನೋಡ್ಕೊಳ್ಳಲು, ತಾಯಿಯೊಂದಿಗೆ ಚರ್ಚೆ ಮಾಡಲು, ಆ ವಿಚಾರದಲ್ಲಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುವಂತದ್ದು. ಈ ಒಂದು ದಿನದ ವಿಶೇಷವಾಗಿರುವ ಸೋಮವಾರದ ಈ ದಿನದ ವಿಶೇಷತೆಯನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಗುರೂಜಿ. ಓಕೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ಗುರೂಜಿ? ನೋಡಿ, ಮೇಷರಾಶಿಯವರಿಗೆ ತುಂಬಾ ಅದ್ಭುತವಾಗಿ ಸಂತೋಷ ತುಂಬಿದ ದಿನ ಅಂತ ಹೇಳ್ತೀವಿ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹಿರಿಯರಿಂದ ಆಶೀರ್ವಾದ ಪಡೆದುಕೊಂಡು ಹೋದ್ರೆ ಇವತ್ತು ಮೇಷರಾಶಿಯವರಿಗೆ ಹಣದ ಲಾಭ ತುಂಬಾ ಚೆನ್ನಾಗಿ ಆಗುವಂಥದ್ದು ನೋಡ್ತಾ ಬರ್ತಾರೆ. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರೂಜಿ, ವೃಷಭ ರಾಶಿಯವರು ನೋಡಿ, ಆರೋಗ್ಯ ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಸುಧಾರಣೆ ಜಾಸ್ತಿ. ಕಾಲದಿಂದ ಬಾಕಿ ಇರುವಂತಹ ಹಣ ಮರುಪಾವತಿ, ಬಿಲ್ಲುಗಳನ್ನು ಪಾವತಿಸಲು ಇವತ್ತು ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರುವಂತ ದಿನ ನೋಡ್ತಾ ಬರ್ತಾರೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮಿಥುನ ರಾಶಿ ಗುರೂಜಿ. ನೋಡಿ, ಮಿಥುನ ರಾಶಿಯವರು ಇವತ್ತು ನಿಮಗೆ ಶಕ್ತಿಯ ಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಹಣ ಸಂಗ್ರಹಿಸುವಾಗ ಮಾತ್ರ ಹಣ ನಿಮಗೆ ಕೆಲಸಕ್ಕೆ ಬರುವಂತದ್ದು. ಆ ವಿಚಾರದಲ್ಲಿ ಇವತ್ತಿನ ದಿನ ಚೈತನ್ಯಮಯವಾಗಿರುವಂತಹ ದಿನ ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಒಳ್ಳೆ ಚೈತನ್ಯಮಯವಾದಂತಹ ದಿನವನ್ನ ಮಿಥುನ ರಾಶಿಯವರು ಪಡೆದುಕೊಂಡಿದ್ದಾರೆ. ಇವತ್ತಿನ ಈ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ತೀರಾ ಖರ್ಚು ಮಾಡುವಂಥದ್ದು, ಮನೋರಂಜನೆ ವಿಚಾರವಾಗಿ ಆ ಒಂದು ಇದು ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಒಂದು ಖರ್ಚಿಗೆ ಕಡಿವಾಣ ಹಾಕಿ, ಇಲ್ಲಾಂದ್ರೆ ಹಣದ ಒಂದು ಪೋಲು ಜಾಸ್ತಿ ಆಗುವಂತ ದಿನ ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹಣದ ಪೋಲ್ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಗುರುಜಿ, ಅದನ್ನ ತಡೆಗಟ್ಟೋದಕ್ಕೆ ಏನಾದ್ರು ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಡ್ತೀರಾ ಕರ್ಕಾಟಕ ರಾಶಿಯವರಿಗೆ? ನೋಡಿ, ಕರ್ಕಾಟಕ ರಾಶಿಯವರು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳಾದ ನಂತರ ಓಂ ಸೋಮಾಯ ನಮಃ ಅಂತ ಜಪ ಮಾಡಿ ಹೊರಡೋದ್ರಿಂದ ಹಣದ ಖರ್ಚಿನ ಒಂದು ಕಡಿಮೆ ಮಾಡಬಹುದಾಗಿದೆ. ಓಕೆ, ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ, ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯವರು ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವುದಕ್ಕಿಂತ ಮುನ್ನ ಒಂದು ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲವಾದರೆ ಅವರ ಸ್ವಲ್ಪ ಕೋಪ ಅಸಮಾಧಾನಕ್ಕೆ ನೀವು ತುತ್ತಾಗಬಹುದು. ಅದರಿಂದ ನಿಮಗೆ ಮಾನಸಿಕ ಶಾಂತಿ, ಅನೆಮ್ಮದಿ ಆಗುವಂಥದ್ದು, ಮನೆಯಲ್ಲಿ ಕಿರಿಕಿರಿ ವಾತಾವರಣಗಳು ಉಂಟಾಗುವಂಥ
ಸಂದರ್ಭಗಳು ಸಿಂಹ ರಾಶಿಯವರಿಗೆ ಇವತ್ತು ನೋಡ್ತಾ ಬರ್ತವೆ. ಓಕೆ, ಇವರಿಗೆ ಪರಿಹಾರ ಕ್ರಮ ಗುರುಜಿ ಇವತ್ತಿನ ದಿನ? ಆದಷ್ಟು ನೋಡಿ, ಸಿಂಹ ರಾಶಿಯವರು ಪ್ರತಿನಿತ್ಯ ಒಂದು ಮನೆಯಿಂದ ಹೊರಗೆ ಹೊರಡ್ಬೇಕಾದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಣಾಯಾಮದಲ್ಲಿ ಕೂಡ ಸೂರ್ಯ ನಮಸ್ಕಾರ ಬರುತ್ತೆ, ಅದು ಇವತ್ತು ಮಾಡೋದ್ರಿಂದ ಒಳ್ಳೇದಾಗುವಂಥದ್ದು. ಸಿಂಹ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು, ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮುಂದುವರಿರಿ, ಅದರಿಂದ ದಿನ ಚೆನ್ನಾಗಿರುವಂಥದ್ದು ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಖಂಡಿತ. ಸೊ ಇವರು ಹೆಸರು ಹೇಳ್ತಾ ಇದ್ದಾರೆ, ಸೌಮ್ಯ ಅಂತ ಹೇಳಿ ಗುರುಜಿ. ಸೌಮ್ಯ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 14/8/1998 ಗುರುಜಿ. 14/8/1998. ಓಕೆ ಗುರುಜಿ, ಜನ್ಮ ದಿನಾಂಕ 11:23 AM ಸ್ಥಳ ಬಂದು ಮಂಡ್ಯ. ಇವರು ಹೆಲ್ತ್ ಮತ್ತೆ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಇನ್ನೊಂದ್ಸತಿ ಡೇಟ್ ರಿಪೀಟ್ ಮಾಡಿ. 14/8/1998 ಗುರುಜಿ. ಓಕೆ, ಮತ್ತೆ ಸಮಯ ಬಂದು 11:23 AM. ಓಕೆ, ಊರು ಮಂಡ್ಯ ಗುರುಜಿ. ಮ್ಯಾರೇಜ್ ವಿಚಾರವಾಗಿ, ಹೆಲ್ತ್ ಅಂಡ್ ಫ್ಯೂಚರ್ ಬಗ್ಗೆ ಗುರುಜಿ. ನೋಡಿ, ಸೌಮ್ಯ ಅವ್ರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಶುಕ್ರವಾರ ಹುಟ್ಟಿರುವಂತದ್ದು, ಭರಣಿ ನಕ್ಷತ್ರ ಮೇಷರಾಶಿ ಬರುತ್ತೆ. ಸೊ ಆದಷ್ಟು ಇವರಿಗೆ ತುಲಾ ಲಗ್ನದ ಜಾತಕ. ಇವರು ಒಂದು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದಾರೆ. ಇವರು ಹೆಲ್ತ್ ಅಂತಂದ್ರೆ ಯಾವುದೇ ಒಂದು ಆರೋಗ್ಯದ ವಿಚಾರದಲ್ಲಿ ಷಷ್ಠ ಭಾವ ಅಂತ ಹೇಳ್ತೀವಿ. ಷಷ್ಠ ಭಾವ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ವ್ಯಯ ಭಾವ ಅಂತ ಹೇಳ್ತೀವಿ. ಷಷ್ಠ ವ್ಯಯ ಭಾವ ಅಂದ್ರೆ ಆರೋಗ್ಯ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುತ್ತೆ, ಮತ್ತೆ ಅದ್ರ ರಿಕವರಿ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಸ್ಲೋ ಆಗಿರುತ್ತೆ. ಇವರ ಜಾತಕದ ವಿಚಾರದಲ್ಲಿ 6ನೇ ಮನೆಯಲ್ಲಿ ಗುರು ಮತ್ತೆ ವ್ಯಯ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಕೊಟ್ಟಿರುತ್ತೆ. ನಡೀತಿರೋ ದಶಾಭುಕ್ತಿಗಳಲ್ಲಿ ಹೆಲ್ತ್ ವಿಚಾರದಲ್ಲಿ ಮಂಗಳ ದಶ ರಾಹು ಭುಕ್ತಿ ನಡೀತಿರೋದ್ರಿಂದ ಸುಮಾರು ಮೇ 2024 ಸಮಯ ತುಂಬಾ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ಬೋದು. 6ನೇ ಮನೆ ಒಂದು ಗುರು ಒಂದು ಕಿಡ್ನಿ ಸ್ಟೋನ್ಸ್, ಗಾಲ್ ಬ್ಲಾಡರ್ ಸ್ಟೋನ್ಸ್, ಈ ರೀತಿ ಸಮಸ್ಯೆಗಳು ಆಗಿರ್ಬೋದು. ಮತ್ತೆ ಕುಜನ ಆಸ್ಪೆಕ್ಟ್ ಇರೋದ್ರಿಂದ ಸರ್ಜರಿ ಕೂಡ ತೋರಿಸ್ತಾ ಇದೆ. ಆದಷ್ಟು ಇದನ್ನ ಅವಾಯ್ಡ್ ಮಾಡ್ಕೋಬೇಕು ಅಂತಂದ್ರೆ ಆದಷ್ಟು ಗುರುವಿಗೆ ಪ್ರತಿ ಗುರುವಾರ ಯಾವುದೇ ಒಂದು ಗುರುವಿಗೆ ಸಂಬಂಧಪಟ್ಟಂತ ದೇವಸ್ಥಾನ, ಗುರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು, ಅಥವಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೋಗಿ ಕಡಲೆಕಾಳನ್ನ ಕೊಡುವಂಥದ್ದು, ಅಥವಾ ಗುರು ನವಗ್ರಹದಲ್ಲಿ ಕಡಲೆಕಾಳನ್ನ ಕೊಡುವಂಥದ್ದು, ಓಂ ಬೃಹಸ್ಪತಿ ನಮಃ ಅಂತ ಜಪ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಇವರಿಗೆ. ಇನ್ನೊಂದು ಪ್ರಶ್ನೆ ಏನಿದೆ ಅದು ಫ್ಯೂಚರ್ ಬಗ್ಗೆ. ಫ್ಯೂಚರ್ ಅಂದ್ರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಾಧಿಪತಿ ಬುಧ 10ನೇ ಮನೆಯಲ್ಲಿರೋದ್ರಿಂದ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಫ್ಯೂಚರ್ ಚೆನ್ನಾಗಿದೆ. ಮಂಗಳ ದಶೆ ನಡೀತಾ ಇದೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಗುರು ಅಂತರ್ದಶೆ ಬರುತ್ತೆ. ಅವಾಗ ಎಕ್ಸಲೆಂಟ್ ಆಗಿರುವಂಥ ಫ್ಯೂಚರ್ ಅಂದರೆ ಕೆಲಸದ ವಿಚಾರವಾಗಿ ಮತ್ತು ಫೈನಾನ್ಸ್ ವಿಚಾರವಾಗಿ ಚೆನ್ನಾಗಿರುವಂಥದ್ದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಷ್ಟು ಮಾಡ್ಕೊಳ್ಳಿ ಪರಿಹಾರ, ನಾನು ಹೇಳ್ದಂಗೆ ಅವರಿಗೆ ಒಳ್ಳೇದಾಗುತ್ತೆ. ಓಕೆ, ಸೊ ನಮಗೆ ಸೌಮ್ಯ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡಿದ್ದಾರೆ. ಸೊ ನೀವು ಮಾಡಬೇಕಾಗಿರುವಂತದ್ದು ಪರಿಹಾರ ಕ್ರಮ ಯಾವುದು ಅಂತ ಹೇಳಿ ಗುರೂಜಿಗಳು ತಿಳಿಸಿದ್ದಾರೆ. ವೀಕ್ಷಕರೇ, ನೀವು ಕೂಡ ಇದೇ ರೀತಿ ನಿಮ್ಮ ಒಂದು ಜನ್ಮ ದಿನಾಂಕ, ಜನ್ಮ ಸಮಯ, ಹಾಗೆ ನಿಮ್ಮ ಹೆಸರು, ಸ್ಥಳ, ನೀವು ಕೇಳೋ ಬಯಸುವಂತಹ ಒಂದು ಪ್ರಶ್ನೆಯನ್ನ ನಮಗೆ ವಾಟ್ಸಪ್ ಮಾಡಿದ್ರೆ ಗುರೂಜಿಗಳು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ. ಹಾಗೆ ನೀವು ಕರೆ ಕೂಡ ಮಾಡಬಹುದು, ಗುರೂಜಿಗಳ ಬಳಿ ಮಾತನಾಡಬಹುದು. ಗುರೂಜಿ, ನಾವು ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರ್ಸೋಣ ಗುರೂಜಿ. ಮುಂದಿನ ರಾಶಿ ತುಲಾ ರಾಶಿ. ಇತರರ ಬಯಕೆ, ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮಿತ ಸಂತೋಷ ಇವತ್ತಿನ ತುಲಾ ರಾಶಿಯವರಿಗೆ ಸಿಗುವಂಥದ್ದು ನೋಡ್ತಾ ಬರ್ತೇವೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನೆಯ ಸಮಸ್ಯೆಗಳಿಗೆ ಸ್ವಲ್ಪ ತಕ್ಷಣ ಗಮನ ನೀಡುವ ಅಗತ್ಯ ಇರುತ್ತೆ. ನೀವು ಸುತ್ತಲೂ ನಿಮ್ಮ ಒಂದು ಪ್ರೀತಿ ಪಾತ್ರರ ವಿಚಾರವಾಗಿ ನೀವು ಅವರ ಬಗ್ಗೆ ಕಾಳಜಿ ವಹಿಸಿದರೆ ಅವರಿಂದ ನಿಮಗೆ ಪ್ರೀತಿ ಸುಖ ಇವತ್ತು ಸಿಗುವಂಥದ್ದು, ಅದರಿಂದ ಖುಷಿ ಆನಂದ ಅನುಭವಿಸುವಂಥ ದಿನ ಇರುವಂಥದ್ದು. ವೃಶ್ಚಿಕ ರಾಶಿಯ ನಂತರ ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಧನುರ್ ರಾಶಿ. ನೋಡಿ, ಧನುರಾಶಿಯವರು ವಿಶೇಷವಾಗಿ ನೀವು ಬಹುದಿನಗಳಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುವಂತ ದಿನ, ಇವತ್ತಿನ ದಿನ ಚೆನ್ನಾಗಿರುವಂಥದ್ದು. ಧನುರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಇವತ್ತು ಲಾಭ ನಿಮಗೆ ಖಂಡಿತ ಒಳ್ಳೇದಾಗುವಂಥದ್ದು, ಪ್ರಯೋಜನ ಅದರಿಂದ ಪೂರ್ತಿ ಪ್ರಯೋಜನ, ಆಕಸ್ಮಿಕವಾಗಿ ಅದರ ಪ್ರಯೋಜನ ಸಿಗುವಂಥದ್ದು ಮಕರ ರಾಶಿಯವರಿಗೆ ದಿನ, ಒಂದು ಹೂಡಿಕೆಯ ದಿನ ಚೆನ್ನಾಗಿರುವಂಥದ್ದು. ಗುರುಜಿ, ಇವತ್ತು ಮಕರ ರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದ್ರೆ ತುಂಬಾ ಒಳ್ಳೇದಾಗತ್ತೆ? ನೋಡಿ, ಮಕರ ರಾಶಿಯವರು ದಕ್ಷಿಣದ ದಿಕ್ಕು ಪ್ರಯಾಣ ಮಾಡಿದ್ರೆ ಇವತ್ತು ದಿನ ಚೆನ್ನಾಗಿರುವಂಥದ್ದು. ಓಕೆ, ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಕುಂಭರಾಶಿ. ಕುಂಭರಾಶಿಯವರು ಸ್ವಲ್ಪ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಇರಿ. ಸಣ್ಣ ಪುಟ್ಟ ಏಟುಗಳಾಗುವಂಥದ್ದು, ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ವಾಹನ ಚಲಾವಣೆ ಮಾಡುವಾಗ ಬಹು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಬಹುತೇಕ ರಾತ್ರಿ ವೇಳೆ ಮನೆ ಬಿಟ್ಟು ಹೊರಗಡೆ ಹೋಗದೆ ಇರೋದೇ ಬೆಟರ್ ಅಂತ ಹೇಳಿ ಕುಂಭರಾಶಿ ಅವರಿಗೆ. ಖಂಡಿತ. ಓಕೆ ಗುರುಜಿ, ಮುಂದಿನ ರಾಶಿ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಮೀನ ರಾಶಿ.
ಮೀನರಾಶಿಯವರಿಗೆ ಇವತ್ತು ವೈವಾಹಿಕ ಜೀವನ ಅದ್ಭುತವಾಗಿದೆ ಮತ್ತು ನಿಮ್ಮ ಸಂಗಾತಿ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಅನ್ಯೋನ್ಯವಾಗಿರುವಂತ ದಿನ ಮೀನರಾಶಿಯವರಿಗೆ ನೋಡ್ತಾ ಬರ್ತೀವಿ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕೂಡ ಕಂಪ್ಲೀಟ್ ಆಗಿದೆ. ಗುರುಜಿ ನಮ್ಗೆ ಮತ್ತೊಂದು ಜನ್ಮ ದಿನಾಂಕ ಮತ್ತೆ ಅವರ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ, ತಗೊಳ್ಳೋಣ ಗುರುಜಿ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಗಣೇಶ್ ಹನುಮಂತಪ್ಪ ಅಂತ ಹೇಳಿ. ಓಕೆ ಗುರುಜಿ ಜನ್ಮ ದಿನಾಂಕ 23/9/1979. 23/9/79. ಗುರುಜಿ. ಜನ್ಮ ಸಮಯ ಬಂದು 11:40 AM ಗಳಲ್ಲಿ ಹಾಸನ್ ಗುರುಜಿ. ಹಾಸನ್. ಏನ್ ಪ್ರಶ್ನೆ ಇದೆ? ಹೆಲ್ತ್ ಮತ್ತೆ ಪ್ರಾಪರ್ಟಿ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಯಾರು ಗಣೇಶ್ ಹನುಮಂತಪ್ಪ ಅಲ್ವಾ? ಹೌದು. ಗಣೇಶ್ ಅವರು ಯಾರು ಜಾತಕ ಕಳಿಸಿದಿರಾ? ಸೊ ಜಾತಕದ ವಿಚಾರದಲ್ಲಿ ಭಾನುವಾರ ಹುಟ್ಟಿರೋದು, ಮತ್ತೆ ಚಿತ್ತಾ ನಕ್ಷತ್ರ, ಮತ್ತೆ ಕನ್ಯಾ ರಾಶಿ ಬರುತ್ತೆ. ಸೊ ಹೆಲ್ತ್ ವಿಚಾರವಾಗಿ ನಾನು ಅವಾಗಲೇ ಕೆಲವೊಬ್ರು ವೀಕ್ಷಕರು ಮುಂಚೆ ಪ್ರಶ್ನೆ ಕಳಿಸಿದ್ರು, ಷಷ್ಠ ಭಾವ ಅಂತ ಹೇಳಿದ್ವಿ. ಷಷ್ಠಾಧಿಪತಿ ಇಲ್ಲಿ ಏನಾಗುತ್ತೆ, ಮಂಗಳ ಗ್ರಹ ಭಾಗ್ಯಸ್ಥಾನದಲ್ಲಿ ನೀಚವಾಗಿರೋದ್ರಿಂದ ಇವರೇ ಸ್ವಲ್ಪ ಹೆಲ್ತ್ ನ ಹಾಳು ಮಾಡ್ಕೊಂಡಿರೋದು ಅಂತ. ಯಾಕಂದ್ರೆ 12ನೇ ಮನೆಯಲ್ಲೂ ಪ್ರಬಲವಾಗಿರೋದ್ರಿಂದ 12ನೇ ಮನೆ ಒಂದು ಅಡಿಕ್ಷನ್ ತೋರಿಸುತ್ತೆ. ಅಡಿಕ್ಷನ್ ಇಂದ ಒಂದು ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಆ ವಿಚಾರದಲ್ಲಿ ಅಡಿಕ್ಷನ್ ಇಂದ ಹೆಲ್ತ್ ಇಶ್ಯೂಸ್ ಬಂದಿರುವಂತದ್ದು. ಯಾಕಂದ್ರೆ ಕೆಲವೊಂದು ಮೂಲತಃ ಬರುವಂತದ್ದು ಅವರ ಒಂದು ಆರೋಗ್ಯದ ಸಮಸ್ಯೆ ಅಂದ್ರೆ ವಯಸ್ಸಾಧಾರಿತವಾಗಿರುವಂತದ್ದು. ಇವರು ಸ್ವಲ್ಪ ಅಡಿಕ್ಷನ್ ರಿಲೇಟೆಡ್ ಇರುತ್ತೆ. ಸೊ ಅದನ್ನ ಇವ್ರು ಕಮ್ಮಿ ಮಾಡ್ಕೋಬೇಕು. ಯಾಕಂದ್ರೆ ಇವರ ಒಂದು ಸೊಲ್ಯೂಷನ್ ಇವ್ರ ಕೈಯಲ್ಲೇ ಇದೆ. ಅದನ್ನ ಇವ್ರು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ದಶ ಕೂಡ ಇವರಿಗೆ ಶನಿ ಮಹಾದಶ ನಡೀತಾ ಇರೋದ್ರೆ ಅದರಲ್ಲಿ ಕೇತು ಅಂತರ್ದಶ ಅಕ್ಟೋಬರ್ 2024 ನವೆಂಬರ್ 2025, ಇನ್ನು ನವೆಂಬರ್ ವರೆಗೂ ಹೆಲ್ತ್ ಅಲ್ಲಿ ಏರುಪೇರು ತುಂಬಾ ಇರುವಂತದ್ದು. ಮತ್ತೆ ಪ್ರಾಪರ್ಟಿ ವಿಚಾರವಾಗಿ ಕೇಳ್ತಿದ್ರೆ, ಪ್ರಾಪರ್ಟಿ ಒಂದು 5 ರೀತಿ, ಒಂದು 2ರಿಂದ 3 ರೀತಿ. ಆದ್ರೆ ಪಂಚಮ ಸ್ಥಾನದಿಂದ ನೋಡ್ತೀವಿ. ಪಂಚಮ ಬಂದು ಆಕಸ್ಮಿಕ ಧನಲಾಭ ಅಂತ ಹೇಳ್ತೀವಿ. ಅಷ್ಟಮ ಸ್ಥಾನ ಬಂದು ಪೂರ್ವಿಕರ ಪ್ರಾಪರ್ಟಿ, ಮತ್ತು ಲಾಭ ಸ್ಥಾನ ಬಂದು ಅವರು ಅರ್ನ್ ಮಾಡಿರೋ ಪ್ರಾಪರ್ಟಿ. ಸೊ ಇವ್ರು ಯಾವ್ದನ್ನ ಮೆನ್ಷನ್ ಮಾಡಿಲ್ಲ, ಆದ್ರೆ ಅಷ್ಟಮಾಧಿಪತಿ ಸ್ಟ್ರಾಂಗ್ ಇರೋದ್ರಿಂದ ಪೂರ್ವಿಕರ ಪ್ರಾಪರ್ಟಿ ಇವ್ರಿಗೆ ಸೇರುತ್ತೆ. ಸಣ್ಣ ಪುಟ್ಟ ಏನೇ ವ್ಯತ್ಯಾಸಗಳಿದ್ರು ಕೂಡ ಕೋರ್ಟ್ ಕಚೇರಿ ಸ್ವಲ್ಪ ಮೆಟ್ಲೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಶನೇಶ್ವರರು ಇವರ ಜಾತಕದಲ್ಲಿ ಸ್ವಲ್ಪ ಪ್ರಬಲವಾಗಿಲ್ಲ. ಆ ಒಂದು ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಿಸಿ ಮುಂಬರುವ ದಿನಗಳಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಅಂದ್ರೆ ಆಗಸ್ಟ್ ಗಂಟ ಕಾಯಬೇಕು, ಈ ವರ್ಷದ ಆಗಸ್ಟ್ ವರೆಗೂ. ಆದ್ರೆ ಜನವರಿ ನಂತರ ಇವರಿಗೆ ಪ್ರಾಪರ್ಟಿಯಲ್ಲಿ ಏನಾದ್ರು ಶೇರ್ ಬರೋದಿದ್ರೆ ಅಥವಾ ಏನಾದ್ರು ಅದರಿಂದ ಅನುಕೂಲ ಆಗ್ಬೇಕು, ಅಥವಾ ಆ ಪ್ರಾಪರ್ಟಿನ ಸೇಲ್ ಮಾಡಿ ಬೇರೆ ಕಡೆ ತಗೋಬೇಕು, ಈ ರೀತಿ ಏನೇ ಇದ್ರು ಕೂಡ ಇವರು ಸ್ವಲ್ಪ ಜನವರಿವರೆಗೂ ವೇಟ್ ಮಾಡಿದ್ರೆ ಜನವರಿ ನಂತರ ಒಳ್ಳೇದಾಗುತ್ತೆ. ಓಕೆ, ನಮ್ಗೆ ಗಣೇಶ್ ಹನುಮಂತಪ್ಪ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರಿ. ಅದಕ್ಕೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಸೊ ನೀವು ಅದರಂತೆ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3ನೇ ವಾರ, ಜೂನ್ ತಿಂಗಳ 3 ಮತ್ತು 4ನೇ ವಾರ, ಈ ವಾರ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳನ್ನ ಕೂಡ ಕೇಳ್ತಾ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ಅದರ ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸುತ್ತೆ ಇವರಿಗೆ? ನೋಡಿ, ನಾವು ಜೂನ್ ತಿಂಗಳಲ್ಲಿ ರಾಶಿ ಭವಿಷ್ಯ ರಾಶಿ ಚಕ್ರದಲ್ಲಿ ಸ್ವಲ್ಪ ಕುಂಭರಾಶಿ ಕೊನೆಯ ರಾಶಿ ಇದ್ರೆ ಸ್ವಲ್ಪ ನಿಧಾನ ಆಯ್ತು. ಆದ್ರೂ ಕೂಡ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು 3-4ನೇ ವಾರದ ಒಂದು ಭವಿಷ್ಯನ ಹೇಳ್ತಾ ಇದೀವಿ. ಸಣ್ಣ ಪುಟ್ಟ ಬದಲಾವಣೆ ಆಗಿದೆ ಜೂನ್ ತಿಂಗಳಲ್ಲಿ, ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆ. ಶನಿ ಬದಲಾವಣೆ ಅಂತೂ ಆಗ್ಬಿಟ್ಟಿದೆ. ರಾಷ್ಟ್ರಾಧಿಪತಿಯಾಗಿ 2.5 ವರ್ಷ ಶನಿ ಏನಾಗಿದೆ ಮುಂದಿನ ರಾಶಿಗೆ ಹೋಗಿ ಅರ್ಧಾಷ್ಟಮದಲ್ಲಿ, ಏನಂತಂದ್ರೆ ಶನೇಶ್ವರ ರಾಶಿಯಿಂದ ಬಿಟ್ಟು ಹೋದ ನಂತರ ಅದರ ಒಂದು ಪ್ರಭಾವ, ರಾಶಿಯಾಧಿಪತಿನೇ ಆದ್ರೂ ಕೂಡ ರಾಶಿಯಿಂದ ಬಿಟ್ಟಿದ್ರೆ ಒಳ್ಳೇದು. ಮತ್ತೆ ಪಂಚಮಕ್ಕೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಈ ವಾರ ಇರುವಂತದ್ದು. ಮತ್ತು ರಾಹು ಕೇತುವಿನ ಬದಲಾವಣೆ, ಇಲ್ಲೇನಾಗುತ್ತೆ ಅಂದ್ರೆ ರಾಹು ರಾಶಿಯಲ್ಲೇ ಬಂದಿರುವಂತದ್ದು ಮತ್ತು ಕೇತು ಸಪ್ತಮದಲ್ಲಿ ಬಂದಿರುವಂತದ್ದು, ಈ ರೀತಿ ಆಗಿರುವಂತದ್ದು. ಮತ್ತೆ ಸಣ್ಣ ಪುಟ್ಟ ಬದಲಾವಣೆಗಳು ಈ ತಿಂಗಳನ್ನ ಒಂದು ಜೂನ್ ತಿಂಗಳಲ್ಲಿ ಕಳೆದ ಒಂದು 6ನೇ ತಾರೀಕು ಆಲ್ರೆಡಿ ತೃತೀಯ ಮತ್ತು ದಶಮಾಧಿಪತಿ ಆಗಿರುವಂತ ಮಂಗಳ ಗ್ರಹರು ಷಷ್ಠ ಭಾವದಲ್ಲಿ ಏನಿತ್ತು ಕುಂಭರಾಶಿಯವರಿಗೆ, ತೃತೀಯ ದಶಮಾಧಿಪತಿಯಾಗಿ ಷಷ್ಠ ಭಾವದಿಂದ ಸಪ್ತಮ ಭಾವಕ್ಕೆ ಬಂದ್ಬಿಟ್ಟಿದೆ. ಈ ಸಪ್ತಮ ಭಾವದ ವಿಚಾರದಲ್ಲಿ ತುಂಬಾ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಯಾಕಂದ್ರೆ ಮಂಗಳ ಕೇಂದ್ರಾಧಿಪತಿಯಾಗಿ ಇನ್ನೊಂದು ಕೇಂದ್ರಕ್ಕೆ ಬಂದಿರುವಂತದ್ದು ಒಳ್ಳೆ ಫಲ ನೋಡ್ತಾ ಬರ್ತೀವಿ. ಅದೇ ಜೊತೆಗೆ ಅದ್ರ ಜೊತೆನಲ್ಲಿ ಇಲ್ಲಿ ಪಂಚಮಕ್ಕೆ ಗುರು ಬಂದಿರುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಈ ವಾರದಲ್ಲೇ ಅಂದ್ರೆ 16ನೇ ತಾರೀಕು ನಂತರ ಬಂದಿರುವಂತ ವಿಚಾರದಲ್ಲಿ ಸೂರ್ಯನ ಬದಲಾವಣೆ ಆಗ್ತಿದೆ. ಸೂರ್ಯ ಕೇಂದ್ರಾಧಿಪತಿಯಾಗಿ ತ್ರಿಕೋನ ಸ್ಥಾನದಲ್ಲಿ ಬರುವಂತದ್ದು, ಮತ್ತೆ ಬುಧ ಗ್ರಹದ ಬದಲಾವಣೆ ಕೂಡ ತುಂಬಾ ಪಾಸಿಟಿವ್ ರೀತಿಯಲ್ಲಿ ಆಗಿರುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಬುಧ ಗ್ರಹದ್ದು ಈ ವಾರ ಆಧಾರಿತ ಭವಿಷ್ಯದಲ್ಲೂ ಕೂಡ ನೋಡೋದಾದ್ರೆ ಜೂನ್ 6ನೇ ತಾರೀಕು ಬುಧ ಬದಲಾವಣೆ ಆಗಿತ್ತು. ಮುಂಬರುವ ದಿನದಲ್ಲಿ ಅಂತಂದ್ರೆ 22ನೇ ತಾರೀಕು ಕೂಡ ಬುಧನ ಬದಲಾವಣೆ ಪಂಚಮ ಭಾವಕ್ಕಿಂತ ಷಷ್ಠ ಭಾವಕ್ಕೆ ಹೋಗುತ್ತೆ. ಅದರಿಂದ ಸ್ವಲ್ಪ ಬುಧನ ಬಲ ಕಮ್ಮಿ ಆಗುತ್ತೆ. ಆದ್ರೆ ಬದಲಾವಣೆ ನಂತರ ಫಲಗಳನ್ನ ಮುಂದೆ ನೋಡ್ತಾ ಹೋಗೋಣ.
ಮತ್ತೆ ಇದೇ ಒಂದು ಮುಂದಿನ ವಾರದಲ್ಲಿ ಅಂದ್ರೆ ಬರುವಂತ ವಾರದಲ್ಲಿ ಚತುರ್ಥ ಭಾವಕ್ಕೆ ಬರುವಂತದ್ದು ಶುಕ್ರ ಯೋಗಕಾರಕ ಗ್ರಹವಾಗಿ ಇಷ್ಟು ದಿನ ಏನು ತೃತೀಯ ಭಾವದಲ್ಲಿ ಇತ್ತು ಶುಕ್ರ 29ನೇ ತಾರೀಕು ಚತುರ್ಥ ಭಾವಕ್ಕೆ ಬರುವಂತದ್ದು ಅಂದ್ರೆ ಸ್ವಕ್ಷೇತ್ರಕ್ಕೆ ಬರುವಂತದ್ದು. ಖಂಡಿತ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ಚಿಂತೆ ಮಾಡುವಂತ ವಿಚಾರ ಇಲ್ಲ. ಆದ್ರೆ 29 ಆಗಿರೋದ್ರಿಂದ ಅದು ಮುಂದಿನ ತಿಂಗಳಿನಲ್ಲಿ ಜುಲೈ ತಿಂಗಳಿನಲ್ಲಿ ತಿಂಗಳ ಭವಿಷ್ಯ ಕುಂಭರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮತ್ತೆ ಗೋಚಾರ ಅಲ್ದಿರ ಈ ಒಂದು ವಾರದ ವಿಶೇಷವಾಗಿ ನೋಡೋದಾದ್ರೆ ಇದೇ ವಾರದಲ್ಲಿ 21ನೇ ತಾರೀಕು ಬುಧ ಜಯಂತಿ ಬರುವಂತದ್ದು. ವಿಶೇಷವಾಗಿ ಬುಧ ಗ್ರಹ ಯಾವುದಕ್ಕೆ ಅಂದ್ರೆ ಬುದ್ಧಿಗೆ ಕಾರಕ ಮತ್ತೆ ವ್ಯಾಪಾರಕ್ಕೆ ಕಾರಕ. ಯಾರು ಒಂದು ಕುಂಭರಾಶಿಯ ವಿದ್ಯಾರ್ಥಿಗಳಿರ್ತಾರೋ ಮತ್ತು ಕುಂಭರಾಶಿಯ ವ್ಯಾಪಾರಸ್ಥರಿರ್ತಾರೋ ಈ ವಾರಕ್ಕೆ ಸಂಬಂಧಪಟ್ಟಂತದ್ದು ವಿಶೇಷವಾಗಿ ಬುಧ ಜಯಂತಿಯಂದು ವಿಷ್ಣು ದೇವಸ್ಥಾನಕ್ಕೆ ಹೋಗುವಂತದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತದ್ದು ಮತ್ತೆ ಬುಧನ ಒಂದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವಂತದ್ದು. ಬುಧನ ಮಂತ್ರ ಬರುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ. ಸೊ ಈ ರೀತಿ ಮಾಡೋದ್ರಿಂದ ಈ ವಾರದಲ್ಲಿ ಬರುವಂತ ವಾರದಲ್ಲಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ಒಂದು ನವಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ಅಫೆಕ್ಟ್ ಆಗುವಂತದ್ದು ಮತ್ತೆ ಇದರಿಂದ ಈ ರೀತಿ ಫಲಗಳನ್ನ ಬರುವಂತದ್ದು ನೋಡ್ತಾ ಬರ್ತೇವೆ. ಗುರುಜಿ ಇನ್ನು ಕೂಡ ಮುಂದುವರೆದು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಕುಂಭರಾಶಿಯವರ ಮೇಲೆ ಗ್ರಹ ಗೋಚಾರದ ಪ್ರಭಾವ ಮತ್ತಷ್ಟು ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಪ್ರಪ್ರಥಮವಾಗಿ ನೋಡೋದಾದ್ರೆ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರೋದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಇಷ್ಟು ದಿನ ಏನು ನೀವು ಒಂದು ಕಷ್ಟ ಪಡ್ತಿದ್ದೀರಾ ಈ ವಾರದಲ್ಲಿ ತುಂಬಾ ಸುಖವಾಗಿರುವಂತದ್ದು ಮತ್ತು ಇದರಿಂದ ತಾಯಿ ಆರೋಗ್ಯ ವೃದ್ಧಿ ಆಗುವಂತದ್ದು, ತಾಯಿ ಆಶೀರ್ವಾದ ಸಿಗುತ್ತೆ, ತಾಯಿ ಕಡೆಯಿಂದ ಆಸ್ತಿ ಲಭ್ಯತೆ ನೋಡ್ತಾ ಬರ್ತೀವಿ, ಶರೀರ ಬಲಿಷ್ಠವಾಗಿರುತ್ತೆ. ಮತ್ತೆ ಇಲ್ಲೇನಾಗುತ್ತೆ ತೃತೀಯಾಧಿಪತಿ ಷಷ್ಠ ಭಾವದಿಂದ ಸಪ್ತಮ ಭಾವದ ಒಂದು ನೇರ ದೃಷ್ಟಿ ಕುಜನ ದೃಷ್ಟಿ ಬೀಳೋದ್ರಿಂದ ನಿಮಗೆ ಒಂದು ಸದೃಢ ಕಾಯ ನಿರ್ಮಾಣವಾಗುವಂತದ್ದು. ಮತ್ತೆ ಈ ಗುರುವಿನಿಂದ ಗುರು ಪಂಚಮದಲ್ಲಿ ಬಂದು ಈ ವಾರದಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ ಗುರುವಿನಿಂದ ಒಂದು ಸಾಮ್ರಾಜ್ಯ ಯೋಗ ಅನ್ನೋದು ಕೂಡ ಸೃಷ್ಟಿ ಆಗ್ತಾ ಇದೆ. ಮತ್ತೆ ಈ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಶನಿಯಶ್ಚರ ಒಂದು ಗೋಚಾರ ಇರೋದ್ರಿಂದ ಒಂದು ಮೂಲ ಜಾತಕ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ರಾಷ್ಟ್ರಾಧಿಪತಿ ಆದ್ರೂ ಕೂಡ ಶನಿಯ ಒಂದು ಪೊಸಿಷನ್ ಮೂಲ ಜಾತಕದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದ್ರೆ ಒಳ್ಳೆ ವಿಚಾರ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಪದೋನ್ನತಿ ಸಿಗುವಂತದ್ದು ಮತ್ತು ಮಾಡುವಂತ ಕೆಲಸದಲ್ಲಿ ಇನ್ನೂ ಅಚ್ಚುಕಟ್ಟು ಆಗುವಂತದ್ದು, ಸಹಾಯ ಸಿಗುವಂತದ್ದು, ಕಲೀಗ್ಸ್ ಇಂದ ಹೆಲ್ಪ್ ಸಿಗುವಂತದ್ದು ಈ ರೀತಿ ನೋಡ್ತಾ ಬರ್ತೀವಿ. ಮತ್ತೆ ತೃತೀಯ ಮತ್ತು ದಶಮಾಧಿಪತಿಯಾದ ಮಂಗಳ ಗ್ರಹರು ಷಷ್ಠ ಭಾವದಲ್ಲಿ ಏನು ಇಷ್ಟು ದಿನ ಇತ್ತು ಸಪ್ತಮ ಭಾವಕ್ಕೆ ಬರುವಂತದ್ದು. ಸಪ್ತಮ ಭಾವ ಬಂದು ಏನಾಗುತ್ತೆ ಅಂದ್ರೆ ಮದುವೆ ಇತ್ಯಾದಿ ದಾಂಪತ್ಯದ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಮತ್ತೆ ಹೊಸ ಕೆಲಸ ಮಾಡೋದಕ್ಕೆ ಡಿಸಿಷನ್ ಮಾಡೋದಕ್ಕೆ ತುಂಬಾ ಒಳ್ಳೇದಾಗುವಂತದ್ದು ನೋಡ್ತಾ ಬರ್ತೀವಿ. ಈ ಕುಜನ ಎಲ್ಲಾ ಅನುಕೂಲತೆಗಳು ಕೂಡ ಇಲ್ಲಿ ಕುಂಭರಾಶಿಯವರಿಗೆ ಸಿಗುತ್ತೆ. ಮೇನ್ ಅಂದ್ರೆ ಕುಜ ಧೈರ್ಯ, ಸಾಹಸ, ಪರಾಕ್ರಮಗೆ ಅಧಿಪತಿ ಆಗಿರುವಂತ ಗ್ರಹ ಸಪ್ತಮ ಸ್ಥಾನದಲ್ಲಿ ಬಂದಾಗ ನೋಡಿ ಎಷ್ಟೋ ಜನ ಮದುವೆ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಗಳಿರುತ್ತೆ. ಅಂದ್ರೆ ಎಲ್ಲಾ ರೀತಿಯವ್ರಿಗೆ ಸಪೋರ್ಟ್ ಇದ್ರು ಕೂಡ ನಾವ್ ಮದ್ವೆ ಆಗ್ಲೋ ಬೇಡವೋ, ಒಳ್ಳೆ ಜನ ಸಿಗ್ತಾರ ಇಲ್ಲೋ ಅಂತ. ಆ ಒಳ್ಳೆ ಪಾರ್ಟ್ನರ್ ಸಿಗುವಂತ ಗ್ರಹ ಮಂಗಳ ಗ್ರಹ ಇವರಿಗೆ ತುಂಬಾ ಪ್ರಬಲವಾಗಿ ಸಪ್ತಮ ಸ್ಥಾನದಲ್ಲಿ ಈ ಒಂದು ಸಪ್ತಮ ಸ್ಥಾನದಲ್ಲಿ ಸುಮಾರು 2 ತಿಂಗಳ ಕಾಲ ಅಲ್ಲೇ ಇರುವಂತದ್ದು. ಸೊ ಆ ಒಂದು ಸಪೋರ್ಟ್ ಈ ಬರುವಂತ ವಾರಗಳಲ್ಲಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ನಾವು ನೋಡ್ತಾ ಬರ್ತೀವಿ. ಈ ರೀತಿ ಒಂದು ನವಗ್ರಹಗಳ ಒಂದು ವಿಸ್ತೃತವಾಗಿರುವಂತ ಗೋಚರದ ಪ್ರಭಾವ ಕುಂಭರಾಶಿಯವರಲ್ಲಿ ಬರುವಂತ ವಾರ ಈ ಜೂನ್ ಕೊನೆಯ 2 ವಾರಗಳಲ್ಲಿ ಪ್ರಬಲವಾಗಿರುವಂತ. ಓಕೆ ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ವಿಚಾರಕ್ಕೆ ಬಂದಾಗ ರಾಷ್ಟ್ರಾಧಿಪತಿಯ ಗೋಚಾರದ ಫಲ ಹೇಗೆ ಸೂಚಿಸುತ್ತೆ ಕುಂಭರಾಶಿಯವರು ಈ ಒಂದು 2 ವಾರ ಏನಿದೆ ಜೂನ್ ತಿಂಗಳ 3 ಮತ್ತೆ 4ನೇ ವಾರದಲ್ಲಿ ಅವರು ನಿರೀಕ್ಷಿಸಿದ ಮಟ್ಟಿಗೆ ಏನಾದ್ರೂ ತಲುಪಬಹುದಾ ಹೇಗೆ ಅಂತ ಹೇಳಿ? ನೋಡಿ, ಖಂಡಿತ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ತುಂಬಾ ಅದ್ಭುತವಾಗಿರುವಂತದ್ದು. ದ್ವಿತೀಯ ಬಂದು ವಾಕ್ ಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ರಾಷ್ಟ್ರಾಧಿಪತಿಯ ಗುರು ಕುಟುಂಬದಲ್ಲಿ ಒಳ್ಳೆ ವಿಚಾರ, ಒಂದು ಖುಷಿ ವಿಚಾರ ಆಗುವಂತದ್ದು, ಕುಟುಂಬದಲ್ಲಿ ಧನವೃದ್ಧಿ ಆಗುವಂತದ್ದು, ನಿಮ್ಮ ಕುಟುಂಬಕ್ಕೆ ಸಂಬಂಧಿತವಾಗಿರುವಂತ ಏನಾದ್ರು ಸಂಬಂಧಗಳ ವಿಚಾರದಲ್ಲಿದ್ರೆ ಸಂಬಂಧಗಳ ಬೆಸುವಿಕೆ ಆಗುವಂತದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಕೋರ್ಟು ಕಚೇರಿ, ದಾಯಾದಿಗಳ ಕಲಹ ಈ ರೀತಿ ಏನಾದ್ರು ಇದ್ರು ದೂರ ಆಗುತ್ತೆ. ಯಾವುದೇ ಪ್ರೊಸೆಸ್ ಇದ್ರು ಕೂಡ ಅದನ್ನ ಸ್ಪೀಡ್ ಅಪ್ ಆಗೋದಕ್ಕೆ ಈ ಜೂನ್ 2 ಮತ್ತು 3 ಮತ್ತು 4ನೇ ವಾರದಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಸೂರ್ಯನ ಗೋಚಾರ ವಿಶೇಷವಾಗಿ 16ನೇ ತಾರೀಕು ಈಗೇನು ಇವತ್ತಿನ ಒಂದು ಭವಿಷ್ಯದಲ್ಲಿ ನೋಡ್ತಾ ಇದ್ದೀರಾ 16ನೇ ತಾರೀಕು ಸೂರ್ಯ ಪಂಚಮ ಸ್ಥಾನಕ್ಕೆ ಬರುವಂತದ್ದು. ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ. ಸೊ ತಂದೆಯಿಂದ ಒಳ್ಳೇದಾಗುವಂತದ್ದು ಮತ್ತೆ ಆಕಸ್ಮಿಕ ಧನಲಾಭಗಳು ಬರುವಂತದ್ದು. ಈ ಲಾಟ್ರಿ, ಗ್ಯಾಮ್ಲಿಂಗು, ಎಲ್ಲ ಒಂದ್ ಕಡೆ ಹಣ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನ ಮಾಡೋದಕ್ಕೆ ನಾವು ಪ್ರೇರೇಪಣೆ ಮಾಡೋದಿಲ್ಲ. ಆದ್ರೆ
ಅದರಲ್ಲಿ ಹಣ ಬರುವಂತದ್ದು ಒಳ್ಳೇದಾಗುವಂತದ್ದು ಈ ಒಂದು ಮಾಸದ ಜೂನ್ 3 ಮತ್ತು 4ನೇ ಇದ್ರಲ್ಲಿ ನೋಡ್ತೀವಿ. ವಿಶೇಷವಾಗಿ ತಂದೆ ಮಕ್ಕಳಲ್ಲಿ ಸೂರ್ಯ ಬಂದು ತಂದೆಗೆ ಕಾರಕ ಅಂತ ಹೇಳ್ತೀವಿ. ತಂದೆ ಮಕ್ಕಳಲ್ಲಿ ಪ್ರೇಮ ಸಂಬಂಧ ಜಾಸ್ತಿ ಆಗುವಂತ, ಅಂದ್ರೆ ಮುಖಕ್ ಮುಖ ಕೊಟ್ಟು ಮಾತಾಡಲ್ಲ, ಏನೋ ಒಂದು ಕಿರಿಕಿರಿಗಳಿತ್ತಂದ್ರೆ ಈ ವಾರದಲ್ಲಿ ಅದು ಸರಿ ಹೋಗುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಕುಂಭರಾಶಿಯವರಿಗೆ ಶುಕ್ರನ ಒಂದು ಬಲ ತುಂಬಾ ಇರುವಂತದ್ದು. ಯೋಗಕಾರಕ ಶುಕ್ರ ತೃತೀಯ ಮತ್ತು ಚತುರ್ಥ ಮತ್ತು ಭಾಗ್ಯಾಧಿಪತಿ ಆಗಿರುವಂತಹ ಶುಕ್ರ ಕೂಡ 29ನೇ ತಾರೀಕಿನಿಂದ ಗೋಚರ ಆದ ನಂತರ ತುಂಬಾ ಒಳ್ಳೇದು. ಯಾಕಂದ್ರೆ ಶುಕ್ರ ಯೋಗಕಾರಕ ಅಂದ್ರೆ ಪ್ರತಿಯೊಂದು ಎಲ್ಲಾ ಒಳ್ಳೆ ಯೋಗಗಳು ಕೊಡೋದಕ್ಕೆ ಇರುವಂತ ಗ್ರಹ, ಅದರಿಂದ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಗುರುವಿನಿಂದ ಕೂಡ ಹೆಚ್ಚಾಗಿ ಅನುಕೂಲಗಳನ್ನ ಬರ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ಸುಖವಾಗಿ ಹಣ ಗಳಿಸ್ತೀರಾ ಈ ಒಂದು ಜೂನ್ ಮಾಸದಲ್ಲಿ ಅಂತ್ಯದ ಒಂದು ಭಾಗ ಅಂತ ಹೇಳ್ತೀವಿ. ಮತ್ತೆ ಪತ್ನಿಯಿಂದ ಹೇರಳವಾದ ಹಣ ಗಳಿಸೋಕೆ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಸುಖ ಚೆನ್ನಾಗಿ, ಮತ್ತೆ ಪತ್ರಿಕೋದ್ಯಮ, ಟಿವಿ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದ ಸಂಬಂಧಪಟ್ಟಂತದ್ದು ಈಗಿದೆ ಅಲ್ವಾ, ಟ್ರೆಂಡಿಂಗ್ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ತಾರೆ. ಅದೇ ಕುಂಭರಾಶಿಯ ಡಾಕ್ಟರ್ಗಳಿಗೆ ಈ ಒಂದು ಜೂನ್ ಅಂತ್ಯ ಮಾಸದಲ್ಲಿ ತುಂಬಾ ಒಳ್ಳೆ ಫಲಗಳನ್ನ ನಾವು ಕುಂಭರಾಶಿಯವರಿಗೆ ರಾಶಾಧಿಪತಿಯ ಗೋಚಾರದಿಂದ ಪಡ್ಕೊಳ್ಳುವಂತದ್ದು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ವಿಶೇಷವಾಗಿ ರಾಶಿಫಲ ಏನಾದ್ರೂ ಸೂಚಿಸುತ್ತಾ ಕುಂಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಏನಾದ್ರೂ ಪರಿಹಾರವನ್ನ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ? ನೋಡಿ, ನಕ್ಷತ್ರ ಆಧಾರಿತವಾಗಿ ನೋಡೋದಾದ್ರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಬಹುಮುಖ್ಯವಾಗಿ 3 ನಕ್ಷತ್ರಗಳು, ಧನಿಷ್ಠಾ ನಕ್ಷತ್ರ ಆಗಿರ್ಬೋದು, ಶತಭಿಷ ನಕ್ಷತ್ರ ಆಗಿರ್ಬೋದು, ಪೂರ್ವ ಭಾದ್ರಪದ ನಕ್ಷತ್ರ ಆಗಿರ್ಬೋದು. ಸೊ ಧನಿಷ್ಠಾ ನಕ್ಷತ್ರದವರಿಗೆ ಈ ಒಂದು ಮಾಸದಲ್ಲಿ ಅಂದ್ರೆ ಜೂನ್ 3 ಮತ್ತು 4ನೇ ವಾರಕ್ಕೆ ಸಂಬಂಧಪಟ್ಟಂತದ್ದು ಎಲ್ಲಾ ಕೆಲಸಗಳು ಬೇಗ ಆಗುವಂತದ್ದು ನೋಡ್ತಾ ಬರ್ತೀವಿ. ಅದರಿಂದ ನೀವು ಈ ಯಾವುದೇ ಸಿಚುವೇಶನ್ಸ್ ಇದ್ರೂ ಕೂಡ ರಿಲ್ಯಾಕ್ಸ್ ಆಗಿರ್ಬೋದು, ಯಾವುದೇ ಒತ್ತಡ ಬೇಡ ಅಂತ ಹೇಳ್ತಾ ಇದೀವಿ. ಮತ್ತೆ ಶತಭಿಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತದ್ದು ನೋಡೋದಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಒಂದು ಏರಿಳಿತಗಳನ್ನ ನಾವು ನೋಡ್ತಾ ಬರ್ತೀವಿ. ಆದ್ರೆ ಅದು ಯಾವ ವಿಚಾರವಾಗಿ ಅಂತಂದ್ರೆ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ಸ್ಟೇಟಸ್ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ. ಆದ್ರೂ ಈ ಒಂದು 3ನೇ 4ನೇ ವಾರಕ್ಕೆ ಮಾತ್ರ ಅದಕ್ಕೆ ಸೀಮಿತ ಆಗಿರುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಪೂರ್ವ ಭಾದ್ರ ನಕ್ಷತ್ರ ಬರುವಂತದ್ದು. ಪೂರ್ವ ಭಾದ್ರ ನಕ್ಷತ್ರಕ್ಕೆ ಆದಷ್ಟು ಒಂದು ಏನಾದ್ರೂ ನಿಮ್ಗೆ ಕ್ಲೀನಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಪ್ಯೂರಿಫಿಕೇಶನ್ ಮಾಡ್ಕೋಬೇಕು ಅಥವಾ ಕ್ಲೆನ್ಸಿಂಗ್ ಪ್ರೋಗ್ರಾಮ್ ಅಂದ್ರೆ ಈ ಒಂದು ನ್ಯಾಚುರೋಪತಿ ಅಂತ ಹೇಳ್ತಾರಲ್ಲ, ಆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಳ್ಳೇದಂತ ಹೇಳ್ತೀವಿ. ಈ ರೀತಿ ಬರುತ್ತೆ. ಮತ್ತೆ ಕುಂಭರಾಶಿಯವರಿಗೆ ಪರಿಹಾರ ಮೂಲಕವಾಗಿ ನೋಡೋದಾದ್ರೆ ಆದಷ್ಟು ಹೆಚ್ಚು ಗಣಪತಿಯ ಆರಾಧನೆ, ವಿಶೇಷವಾಗಿ ಚತುರ್ಥಿ ದಿನದಂದು ಗಣಪತಿಗೆ ಒಂದು ತೆಂಗಿನಕಾಯಿ ಹೊಡೆದು ಒಂದು ಹರಕೆ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಚಂದ್ರನ ಒಂದು ಮೂಲ ಮಂತ್ರ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಕುಂಭರಾಶಿಯವರಿಗೆ ಏನಾದ್ರು ನೆಗೆಟಿವ್ ಇದ್ರೆ ದೂರ ಆಗುತ್ತೆ. ಯಾಕಂದ್ರೆ ಶನಿ ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಹೋಗಿಲ್ಲ, ಅದೊಂದು ಸ್ವಲ್ಪ ಏನೋ ಶನೇಶ್ವರರ ಒಂದು ಕೊನೆ 2.5 ವರ್ಷ ಇರೋದ್ರಿಂದ ಜೂನ್ ಮಾಸದಲ್ಲಿ ಈ ರೀತಿ ಬರುತ್ತೆ ಚಂದ್ರನ ಮೂಲ ಮಂತ್ರ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಇನ್ನೊಂದ್ಸತಿ ಹೇಳ್ತೀನಿ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ರೀತಿ ಮಂತ್ರವನ್ನು 108 ಬಾರಿ ಯಥೇಚ್ಛವಾಗಿ ಜಪ ಮಾಡ್ಕೊಳ್ಳಿ. ಮತ್ತೆ ಆದಷ್ಟು ಒಂದು ಅರಿಶಿಣವನ್ನು ಮತ್ತು ಸಕ್ಕರೆಯನ್ನು ಗುರುವಾರದೊತ್ತು ದಾನ ಮಾಡಿದ್ರೆ ಏನೇ ನೆಗೆಟಿವಿಟಿ, ಯಾಕಂದ್ರೆ ಸ್ವಲ್ಪ ಶನಿ ಮನೆಯಲ್ಲಿ ಅಂದ್ರೆ ಗುರು ಮನೆಯಲ್ಲಿ ಶನೇಶ್ವರ ಗ್ರಹ ಇರುವಂತದ್ದು ರಾಶಾಧಿಪತಿ. ಈ ರೀತಿ ಮಾಡ್ಕೊಂಡ್ರೆ ಈ ಪರಿಹಾರಗಳು ಇವರಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರುಜಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಹೇಳಿದ್ರೆ ಅದು ಯಾವ ದಿನ ಮಾಡ್ಬೇಕು ಸ್ಪೆಷಲಿ ಅಂತ ಹೇಳಿ ತಿಳಿಸಿ. ನೋಡಿ, ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಚತುರ್ಥಿ ದಿನಗಳು ಅಂದ್ರೆ ಈಗ ಬರುವಂತದ್ದು ಅಮಾವಾಸ್ಯೆಯಿಂದ 14th ಡೇ ಅಂತ ಹೇಳ್ತೀವಿ. ಚತುರ್ಥಿ ದಿನದಂತೂ ಎಲ್ಲಾ ಇದರಲ್ಲೂ ಕೂಡ ಚತುರ್ಥಿ ಅಂದ್ರೆ 14th ಡೇ ಅವತ್ತು ಮಾಡೋದ್ರಿಂದ ತೆಂಗಿನಕಾಯಿಯನ್ನ ಮಾಡಿ ಅರ್ಪಣೆ ಮಾಡಿ ಮಾಡುವಂತದ್ದು ಒಳ್ಳೇದಾಗುತ್ತೆ. ಮತ್ತೆ ಮೂಲ ಮಂತ್ರವನ್ನ ಜಪ ಮಾಡಬೇಕು. ಈ ರೀತಿ ಮಾಡೋದು. ಸೊ ಒಂದು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕ್ರಮಗಳು ಏನ್ ಮಾಡ್ಕೊಳ್ಬೇಕು, ಹಾಗೆ ಅವರು ಜೂನ್ ತಿಂಗಳ 3 ಮತ್ತೆ 4ನೇ ವಾರ ಭವಿಷ್ಯದಲ್ಲಿ ಯಾವ್ಯಾವ ರೀತಿಯಾದಂತಹ ಫಲಗಳಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನ ನೀಡೋದ್ರ ಜೊತೆಗೆ ದಿನ ಭವಿಷ್ಯ ಮತ್ತೆ ಪಂಚಾಂಗ ತಿಥಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.